ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ. ಇಬ್ಬರು ಅಪರಿಚಿತರು ಈ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯ ಅವರು ಗುಂಡಿನ ದಾಳಿಯನ್ನ ನಡೆಸಿ ಪರಾರಿಯಾಗಿದ್ದಾರೆ. ಇಬ್ಬರು ಅಪರಿಚಿತರು ಗುಂಡಿನ ದಾಳಿ ನಡೆಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಕೈಗೆ ಗಾಯ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬೆಂಗಳೂರು ಹೊರವಲಯದ ಇಸ್ಲಾಂಪುರದಲ್ಲಿ ಈ ಘಟನೆ ನಡೆದಿರೋದು. ನೆಲಮಂಗಲ ಡಿವೈಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದು ರಾಜಕೀಯ ದುರುದ್ದೇಶದಿಂದ ಮಾಡಿರುವಂತಹ ಕೃತ್ಯ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಪಬ್ಲಿಕ್ ಟಿವಿಗೆ ಸಲೀಂ ಸಂಬಂಧಿ ಫಿರ್ದೋಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ. ಇಬ್ಬರು ಅಪರಿಚಿತರು ಗುಂಡಿನ ದಾಳಿಯನ್ನ ನಡೆಸಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಕೈಗೆ ಸದ್ಯ ಗಾಯ ಆಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಬೆಂಗಳೂರು ಹೊರವಲಯದ ಇಸ್ಲಾಂಪುರದಲ್ಲಿ ಈ ಘಟನೆ ಆಗಿರೋದು. ನೆಲಮಂಗಲ ಡಿವೈಎಸ್ಪಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇದು ರಾಜಕೀಯ ದುರುದ್ದೇಶದಿಂದಲೇ ಮಾಡಿರುವಂತಹ ಕೃತ್ಯ ಅಂತ ಹೇಳಿ ಪಬ್ಲಿಕ್ ಟಿವಿಗೆ ಸಲೀಂ ಅವರ ಸಂಬಂಧಿ ಫಿರ್ದೋಸ್ ಹೇಳಿಕೆಯನ್ನ ಕೊಟ್ಟಿರೋದು. ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಫೈರಿಂಗ್ ಅನ್ನ ನಡೆಸಲಾಗಿದೆ. ಇಬ್ಬರು ಅಪರಿಚಿತರು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಬಳಿಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಅವರ ಕೈಗೆ ಗಾಯ ಆಗಿದ್ದು ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಸರ್, ಸಲೀಂ ಪಾಷಾ ಅಂತ ಅವರು ನಮ್ಮ ಮಾವ ಅವ್ರ ಬಾಮೇದ ನಾನು ಮಾತಾಡ್ತಿರೋದು. 6 ಗಂಟೆಗೆ ಮನೆಯಲ್ಲಿ ಮಲಗಿದ್ರು. 6 ಗಂಟೆಗೆ ಅಲ್ಲ ಕೂದ್ರು ಅಂತ ನಮಾಜಿಗೆ ಹೋಗಿದ್ದಾರೆ. ನಮಾಜಿ ಮುಗಿಸ್ಕೊಂಡು ಬರ್ತಾ ರಸ್ತೆ ದಾರಿಯಲ್ಲಿ ಒಂದು ಅಂಗಡಿಯಲ್ಲಿ ಅವ್ರ ಚಿಕ್ಕಪ್ಪರ ಮಗ ಕರೆದಿದ್ದಾರೆ. ಬಾರಪ್ಪ ಸಲೀಂ ಅಂತ ಹೇಳಿ ಕರೆದಿದ್ದಾರೆ. ಅದೇ ಮಾಮೂಲಿ ಮಾತಿರ್ತಲ್ಲ, ಊರ ಅಂದಮೇಲೆ ಅಣ್ಣ ತಮ್ಮದಿರ ಮೇಲೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆ ಥರ ಕೂತಿರುವಾಗ ಯಾರೋ ಒಬ್ಬ ಅಪರಿಚಿತ, ಅವ್ರನ್ನು ಎಲ್ಲೂ ಯಾವತ್ತೂ ನೋಡಿಲ್ಲ ನಾವು, ಬಂದಿದ್ದ ತಕ್ಷಣವೇ ಗನ್ ತಗೊಂಡು ಆಚೆಗಡೆ ಓಪನ್ಲಿ ಇದು ಬತಿಷ್ಠಾ ಮುಬಾರಕ್ ಕಡೆಯಿಂದ ನಾನು ಹೊಡಿತಿರೋದಂತ ಹಣ ಅಂತ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಅವ್ರ ಹಿಂದೆ ಹುಡುಗರು ಓಡಿದ್ದಾರೆ. ಆದರೂ ಅವನ ಜೊತೆ ಗನ್ ಇತ್ತಲ್ಲ, ಆ ಭಯದಿಂದ ಅವರನ್ನು ಪಾಪ. ಸರ್, ರಾಜಕೀಯ ಉದ್ದೇಶನೇ ಇದು. ಮೊದಲಿಂದನೂ ರಾಜಕೀಯದಲ್ಲೇ ಮಾಡಿದ್ದು. 2020 ಎಲೆಕ್ಷನ್ ಆಗಿತ್ತು. ಅದಾಗಿದ್ದು 3-3.5 ತಿಂಗಳಲ್ಲಿ ತಿರ್ಗಾ ಇಬ್ಬರು ಬಂದು ಹೊಡೆದಿದ್ದು. ಆವಾಗ ಊರಿನವರೇ ಸಪೋರ್ಟ್ ಅವ್ರವ್ರೆ. ಏನಂತ ನಮಗೆ ಸರಿಯಾಗಿ ಪೊಲೀಸ್ನವರು ತಿಳಿಸಿಲ್ಲ. ಕಂಪ್ಲೇಂಟ್ ಆಗಿತ್ತು, ಅವ್ರ ಮೇಲೆ ಕೇಸು ಆಗೈತೆ. ಅವನೇ ಮಾಡಿಸಿರೋದು ಮುಬಾರಕ್ ಅಂತ ಹೇಳೋರೆ. ಅದು ನಮಗೆ ಏನಂತ ಸರಿಯಾಗಿ ಗೊತ್ತಿಲ್ಲ. ಸರ್, ಅವನು ರೌಡಿ ಲಿಸ್ಟಲ್ಲಿ ಅವನೇ. ಒಂದು 2-3 ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಇದ್ದಾನೆ. ಆಲ್ರೆಡಿ ಒಳಗಡೆ ಇದ್ದ ಅವನು. ಅದು ಪರೇಲ್ ಮೇಲೆ 3 ತಿಂಗಳು ಬರ್ತಾರಲ್ಲ, ಬಂದವನೇ. ತಿರ್ಗಾ ಜೈಲ್ ಒಳಗಡೆ ಹೋಗಿಲ್ಲ ಅವನು. ಇವಾಗ 1 ತಿಂಗಳಿಂದ ಪೊಲೀಸ್ನವ್ರು ಹುಡುಕ್ತವ್ರೆ ಅಂತ ನಮಗೆ ಯಾರೋ ಹೇಳಿದ್ರು. ಇನ್ನೂ ಸಿಕ್ಕಿಲ್ಲ. ಅದು ಏನಿರುತ್ತೆ. ಇದು ಸಲೀಂ ಅವರ ಸಂಬಂಧಿ ಫಿರ್ದೋಸ್ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಫೈರಿಂಗ್ ಅನ್ನ ನಡೆಸಲಾಗಿದೆ. ಇದು ರಾಜಕೀಯ ದುರುದ್ದೇಶದಿಂದಲೇ ಅವರ ಮೇಲೆ ಈ ರೀತಿ ಒಂದು ಕೃತ್ಯವನ್ನ ನಡೆಸಲಾಗಿದೆ ಅಂತ ಹೇಳಿದ್ದಾರೆ. ಬೆಂಗಳೂರು ಹೊರವಲಯದ ಇಸ್ಲಾಂಪುರದಲ್ಲಿ ಘಟನೆ ಆಗಿರೋದು. ಇಬ್ಬರು ಅಪರಿಚಿತರು ಗುಂಡಿನ ದಾಳಿಯನ್ನ ನಡೆಸಿ ಅಲ್ಲಿಂದ ಎಸ್ಕೇಪ್ ಆದ್ರು. ಇದನ್ನ ಅವರು ಮುಬಾರಕ್ ಅನ್ನುವಂಥವ್ರು ಈ ಕೃತ್ಯ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ.